ಹಾಯ್ ಹಲೋ ನಮಸ್ಕಾರ. ಇವತ್ತು KG ಕೊಪ್ಪಳಲ್ಲಿ ಅಟ್ಟ ತುಂಬಬೇಕಾಯಿತು. ಅಟ್ಟ ತುಂಬಕ್ಕೋಸ್ಕರ ಬಂದಿದ್ದೀವಿ. ನೋಡಿ, ಸೀಟ್ಗಳೆಲ್ಲ ಆಲ್ರೆಡಿ ತಂದು ಇಳಿಸಿದ್ದೀವಿ. ನೋಡಿ, ಇನ್ನೂ ಕಬ್ಬಣ ಏನೂ ಹಾಕಿಲ್ಲ. ಸೆಂಟ್ರಲ್ ಒಂದು ತೊಲೆ ಇದೆ ಅಷ್ಟೇ. ಅದಕ್ಕೆಲ್ಲ ಆ್ಯಂಗ್ಲರ್ಗಳನ್ನ ಫಿಟ್ ಮಾಡ್ಕೊಂಡು ಆಮೇಲೆ ಅಟ್ಟ ತುಂಬ್ತೀವಿ. ಆಂಗ್ಲರ್ಗಳು ಯಾವ ಸೈಜ್ ಇದೆಯೋ ಆ ಸೈಜ್ಗೆ ತೊಲೆನ ಅಲ್ಲಿ ಕುಯ್ದು ತೆಗೆದಾಕಬೇಕು. ನೋಡಿ, ಕಟ್ ಮಾಡ್ತಾ ಇದ್ದೀವಿ. ನಾವು 2 ಇಂಚ್ ಆಂಗ್ಲರ್ ಹಾಕ್ತಿರೋದು, ಹಾಗಾಗಿ 2 ಇಂಚ್ ಮಾತ್ರ ನಾವು ತಗೊಂಡು ಅಲ್ಲಿ ಕುಣಿಸ್ತಾ ಇದ್ದೀವಿ. ಯಾಕಂದರೆ ಆ ತೊಲೆ ಏನಿದೆ ಅದಕ್ಕೆ ಸಮನಾಗಿರಬೇಕು ಆಂಗ್ಲರು. ನೋಡಿ, ಈಗ ಟ್ಯೂಬ್ ಲೆವೆಲ್ ಇಟ್ಕೊಂಡಿದ್ದೀವಿ. ಟ್ಯೂಬ್ ಲೆವೆಲ್ಲು ಕರೆಕ್ಟಾಗಿರುತ್ತೆ. ಆಗ ಏನು ಹೈಟ್ ಬರುತ್ತೋ ಆ ಹೈಟ್ಗೆ ನಾವು ಆಂಗ್ಲರ್ಗಳನ್ನ ಕೆಳಗಡೆಯಿಂದ ಸೀಲಿಂಗ್ ಮಾಡಬೇಕು. ಅಟ್ಟಕ್ಕೆಲ್ಲ ಆಲ್ಮೋಸ್ಟ್ 1 ಇಂಚ್ ಸೀಟ್ ಹಾಕ್ತು ಅಂತಂದರೆ ಏನೂ ಒಬ್ಲಾಡಲ್ಲ. ಮೇಲ್ಗಡೆ ಒಡ್ಡಾಡೋದಾಗಲಿ ಐಟಮ್ಗಳು ಮಾಡೋದಾಗಲಿಗೆ ಏನೂ ಒಬ್ಲಾಡಲ್ಲ. 1 ಇಂಚ್ ಸೀಟಲ್ಲಿ ಗ್ರಿಪ್ ನೀಟಾಗಿರುತ್ತೆ. ಇದು ಎಷ್ಟು ವರ್ಷದ ಹಳೆ ಮನೆ ಅಂತ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ. ತುಂಬಾ ಹಳೆ ಮನೆ, ಕಲ್ಲು ಮಣ್ಣಿಂದನೇ ಕಟ್ಟಿರೋದು, ಪೂರ್ತಿ ಎಲ್ಲ ಕಲ್ಲೇ. ನಾವು ಆಂಗ್ಲರ್ ಫಿಟ್ ಮಾಡ್ಬೇಕಾದ್ರೂ ತುಂಬಾ ಎಲ್ಲ ಕಲ್ಲುಗಳೇ ಸಿಕ್ಬಿಡೋದು. ತುಂಬಾ ಕಷ್ಟ ಆಗಿತ್ತು ಮಾತ್ರ ಈ ಮನೆಯಲ್ಲಿ. ಬಾಣ ನನಗೆ ಗೊತ್ತಿಲ್ಲ. ಫೈನಲ್ ಆಗಿ ಅಟ್ಟ ಕಂಪ್ಲೀಟ್ ಆಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ.